ಕೇಂದ್ರ ಕಾರಾಗೃಹದಲ್ಲಿ ಮೊಬೈಲ್ ಸಿಗೋದು, ಡ್ರಗ್ಸ್ ಸಾಗಾಟ, ಈ ರೀತಿ ಇವೆಲ್ಲವೂ ಕೂಡ ಕಾಮನ್ ಆಗಿತ್ತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಈ ಕುರಿತಾಗಿ ಹಲವು ಬಾರಿ ಸುದ್ದಿಯನ್ನ ಕೂಡ ನೀಡಿದೆ. ಆದರೆ ಈಗ ಅಲೋಕ್ ಕುಮಾರ್ ಹೆಸರಿಗೆ ಕಳಂಕ ತರೋದಕ್ಕೆ ಖೈದಿಗಳು ಸ್ಕೆಚ್ ಹಾಕಿದಂತಹ ಸುದ್ದಿ. ಬಂಧಿಖಾನೆ ಎಡಿಜಿಪಿ ಅಲೋಕ್ ಕುಮಾರ್ ವಿರುದ್ಧ ಆರೋಪ ಕೇಳಿಬಂದಿದೆ. ಒಬ್ಬೊಬ್ಬರನ್ನ ಒಂದೊಂದು ಕಡೆ ಶಿಫ್ಟ್ ಮಾಡಿದ್ದಕ್ಕೇನೆ ತರಲೆ ಕೆಲಸ ಮಾಡಿದ್ದಾರೆ. ಟಾಯ್ಲೆಟ್ ಚೇಂಬರ್ನಲ್ಲಿ ಮೊಬೈಲ್ ಇಟ್ಟು ಬಳಸಿದ್ದಾರೆ. ಜೈಲರ್ ವಿರುದ್ಧ ವಿಚಾರಣೆ ಮಾಡಿ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ. ಜೈಲಿನೊಳಗೆ ಮೊಬೈಲ್, ಟಿವಿ, ಖೈದಿಗಳ ಬಿಂದಾಸ್ ಜೀವನ ಹೇಗಿದೆ ಅನ್ನೋದನ್ನ ನೀವು ನೋಡ್ತಾನೆ ಇದೆ. ಬಂಧಿಖಾನೆ ಎಡಿಜಿಪಿ ಅಲೋಕ್ ಕುಮಾರ್ ಅವರ ವಿರುದ್ಧ ಈಗ ಆರೋಪ ಕೇಳಿಬರ್ತಾ ಇದೆ. ಒಬ್ಬೊಬ್ಬರನ್ನ ಒಂದೊಂದು ಕಡೆ ಶಿಫ್ಟ್ ಮಾಡಿದ್ದಕ್ಕೇನೆ ಖೈದಿಗಳು ಈ ರೀತಿಯ ತರಲೆ ಕೆಲಸ ಮಾಡಿದ್ದಾರೆ. ಟಾಯ್ಲೆಟ್ ಚೇಂಬರ್ನಲ್ಲಿ ಮೊಬೈಲ್ ಅನ್ನ ಇಟ್ಟು ಬಳಸಿದ್ದಾರೆ. ಡೇಟ್ ಇವತ್ತು, ನಾಳೆ ಬೆಂಗಳೂರು ಮ್ಯಾಚ್ ಬೇರೆ. ಈ ಸಲ ಕಪ್ ನೋಡಿದ್ರೆ ಇಲ್ಲ ನೆಟ್ಫ್ಲಿಕ್ಸ್ ಅಲ್ಲಿ ಮೂವಿ ನೋಡ್ತಾನೆ ಫ್ರೆಂಡ್ಸ್. ಇವನು ನೋಡಿ ಪ್ರೊಡ್ಯೂಸ್ ಮಾಡ್ತಾರೆ. ಇವನು ನೋಡಿ ಫ್ರೆಂಡ್ಸ್ ಇಲ್ಲಿದ್ದೀನಿ. ಏಳನೇ ತಾರೀಕು ಸುಮಾರು 12:53 ಇವನು ಅಭಿ ಒಬ್ಬ ಇದ್ದಾನೆ. ಅವನು ಇದು ಹೆನ್ನೂರು ಬಂಡೆ ಮರ್ಡರ್ ಕೇಸ್ ನಲ್ಲಿ 2.5 ವರ್ಷ ಹಿಂದೆ ಅವನು ವಿಘ್ನೇಶ್ ಯಾರು ಬಹುಶಃ ಇದ್ದಾನೆ. ಆ ಒಂದು ಮರ್ಡರ್ ನಲ್ಲಿ ಅವನು ದರ್ಶನ್ ಮತ್ತೊಬ್ಬ ರಕ್ಷಿತ್ ಇವೆಲ್ಲ ಇದ್ದು. ರಕ್ಷಿತ್ ಈಗ ಅವನು ಹೊರಗಡೆ ಹೋಗಿದ್ದಾನೆ. ಈ ಒಂದು ಅನ್ನ ದರ್ಶನ್ ಅವನು ಕೂಡ ಅಲ್ಲೇ ಇದ್ದಾನೆ. ಸೊ ದರ್ಶನ್ದು ಆ ದಿವಸ ಅವನ ಕಡೆ ಮೊಬೈಲ್ ಸಿಕ್ಕಿತ್ತು. ಅದಕ್ಕಾಗಿ ಅವನಿಗೆ ಶಿಫ್ಟ್ ಅಲ್ಲಿ ಕ್ವಾರಂಟೈನ್ ಬ್ಯಾರಕ್ ಮಾಡಿದೀವಿ. ಮತ್ತೆ ಈಗ ನಾವು ಜೈಲಿನಲ್ಲಿ ಆಲ್ಫಾಬೆಟಿಕಲ್ ಎಲ್ಲ ಖೈದಿಗಳಿಗೆ ಈಗ ಗ್ಯಾಂಗ್ ಪ್ರಕಾರ ಇದ್ರು. ಈಗ ಆಲ್ಫಾಬೆಟಿಕಲ್ ನಾವು ಎಲ್ಲರಿಗೆ ಬ್ಯಾರಕ್ ನಾವು ಅವ್ರಿಗೆ ಲೊಕೇಟ್ ನಾವು ಮಾಡ್ತಾ ಇದೀವಿ. ಅದಕ್ಕೆ ಸ್ವಲ್ಪ ಇವರು ರೊಚ್ಚಿಗೆದ್ದು ಏನಾದ್ರು ಮತ್ತೆ ಅವ್ರಿಗೆ ಬಹುಶಃ ಗೊತ್ತಾಯ್ತು ನಾವೆಲ್ಲ ಮಾಡ್ತಾ ಇದೀವಿ. ಸೊ ಇವರು ಈ ರೀತಿ ಒಂದು ತರಲೆ ಮಾಡಕ್ಕೆ ಒಂದು ಅದು ಏನಿದೆ ಈ ಫೋನ್ ಏನಿದೆ ಒಂದು ಟಾಯ್ಲೆಟ್ ನಲ್ಲಿ 2 ಫೀಟ್ ಕೆಳಗಡೆ ಪೈಪ್ ನಲ್ಲಿ ಇಟ್ಟಿದ್ರು. ಅಲ್ಲಿಂದ ತಗೊಂಡು ಅವ್ರು ಯೂಸ್ ಮಾಡ್ಕೊಂಡು ಮತ್ತೆ ಇದು ಒಂದು ಯಾವ ಸುದ್ದಿ ವಾಹಿನಿಗೆ ಅವರು ಕಳ್ಸಿದ್ರು. ನಮ್ಗೆ ಕೂಡ ನಿನ್ನೆ ಗೊತ್ತಾಯ್ತು. ನಾವು ಅನ್ಸು ಕುಮಾರ್ SP ಅವರಿಗೆ ತಕ್ಷಣ ಮೆಸೇಜ್ ಕೊಟ್ಟಿದ್ದೀವಿ. ಇವ್ರಿಗೆಲ್ಲರಿಗೆ ರೌಂಡ್ ಅಪ್ ಮಾಡಿ ಮತ್ತೆ ಮೊಬೈಲ್ ಫೋನ್ ಸೀಸ್ ಮಾಡಿ ಅಲ್ಲಿ ಒಂದು ಕೇಸ್ ಕೂಡ ನಾವು ರಿಜಿಸ್ಟರ್ ಮಾಡಿಸಿದ್ದೀವಿ. ಮತ್ತೆ ನಿರ್ಲಕ್ಷಣಾ ಸಲುವಾಗಿ 3 ಜನ ವಾರ್ಡರ್ ಇದ್ದಾರೆ. ಅವ್ರ ಮೇಲೆ ನಾವು ಅವ್ರಿಗೆ ಸಸ್ಪೆಂಡ್ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಯಾರು ಜೈಲರ್ ಇದ್ರು ಅವ್ರಿಗೆ ಕೂಡ ಅವ್ರ ಮೇಲೆ ನಾವು ವಿಚಾರಣೆ ನಾವು ಮಾಡ್ತೀವಿ. ಅವನ ಮೇಲೆ ಕೂಡ ಇಲಾಖಾ ಶಿಸ್ತಿನ ಕ್ರಮ ನಾವು ಜರುಗಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.